ಕ್ರಿಕೆಟ್ ನಡೀತಾ ಇರ್ಬೇಕಾದ್ರೆ ಹಿಂದ್ಗಡೆ ಬರ್ತಲ್ಲ ಕಾಮೆಂಟ್ರೀಸ್ ಎಲ್ಲ ಬರ್ತಲ್ಲ, ಅದು ಕೂಡ ಸೌಂಡ್ ಇಂಜಿನಿಯರ್ಸ್ ಇದ್ದಾವೆ. 6 ಹೊಡೆದಾಗ ಕ್ರೌಡ್ ವಾಯ್ಸ್ ಇಡಬೇಕು, ಅಲ್ಲಿ ಇನ್ಸರ್ಟ್ ಮಾಡಿಸ್ಬೇಕು. ಇವಾಗ ಕಾಮೆಂಟ್ರಿ ಮಾತಾಡ್ತಿರ್ಬೇಕಾದ್ರೆ ಕ್ರೌಡ್ ಕಮ್ಮಿ ಆಗಬೇಕು. ಟೆಕ್ನಾಲಜಿನ ಯಾರೂ ಬ್ಲೇಮ್ ಮಾಡೋಂಗಿಲ್ಲ. ನಮ್ಮ ಸೀನಿಯರ್ಸು ನಾನು ಬಂದ ಟೆಕ್ನಾಲಜಿನ ಬೈತಾಯಿದ್ರು, ಹಿಂಗೆ ಬಂದ್ಬಿಟ್ಟು ಅದನ್ನ ಹಾಳು ಮಾಡಿಬಿಡ್ತು ಅಂತ. ಈಗ ನಾನು ನೆಕ್ಸ್ಟ್ ಜನ್ರೇಷನ್ನ ಬೈತಾನೆ, ಬಂದ್ಬಿಟ್ಟು ಹಿಂಗೆ ಹಾಳು ಮಾಡ್ತಾನೆ. ಹೌದಾ, ಹೇಗಿತ್ತು ಅವಾಗ? ಯಾಕೆಂದರೆ ನಾವು ಅವತ್ತೇ ಡಿಸೈಡ್ ಆಗಿಬಿಡ್ತಾಯಿತ್ತು ಒಂದು ವರ್ಕ್. 150 ವೈಲಿನ್ಸ್ ಅಂದರೆ 150 ಜನ ವೈಲಿನ್ಸು, 10 ಜನ ಕೋರಸ್, 10 ಜನ ಬ್ರಾಸ್ ಸೆಕ್ಷನ್ಸು, 10 ಜನ ತಬಲಾ ಪ್ಲೇಯರ್ಸ್. ಸೊ ನೀವೇ ಹೇಳಿ ಇವಾಗ ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಅದು 100% ಚೆನ್ನಾಗಿದೆ. ನಾನೇ ಬ್ರಹ್ಮ ಅಲ್ಲ, ಆದರೆ ಅದನ್ನು ಇನ್ನೊಬ್ಬ ಅದನ್ನು ಪರ್ಫಾರ್ಮ್ ಮಾಡೋನು ಇರ್ತಾನಲ್ಲ, ಅವನಿಗೆ ಅದು ಇಳೆಯರಾಜ ಅವರು ಇಡೀ ಪ್ರಪಂಚ ಕೊಂಡಾಡುತ್ತೆ ಅವ್ರನ್ನ. ಯಾಕೆ ಗ್ರೇಟ್ ಅಂದರೆ ಈ ನೋಸ್ ದ ಲಿಮಿಟೇಷನ್ಸ್ ಆಫ್. ನಾವೆಲ್ಲರೂ ಇವತ್ತು ಖುಷಿಯಾಗಿ ಇವತ್ತು ಬೆಂಗಳೂರಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂದರೆ ಅದಕ್ಕೆ ಮೇಯ್ನ್ ರೀಸನೇ ಹಂಸಲೇಖ ಸರ್. ನೀವು ನಂಬಲ್ಲ, ಕೆಲವು ವಿಷಯಗಳೆಲ್ಲ ಹೇಳಿದ್ರೆ ನಮಗೆ ಭಯ ಆಗ್ತಾ ಇರ್ತದೆ. ರೆಕಾರ್ಡಿಂಗಲ್ಲಿ ಬಾಲು ಸರ್ ಬಂದು ಕೂತಿರ್ತಾರೆ, ಅಂದರೆ ನೀವು 2 ಎರಾನು ನೋಡಿದ್ದೀರಾ. ಅಂದರೆ ನೀವು ಆ ಮುಂಚೆ ಹೇಗೆ ವರ್ಕ್ ಆಗ್ತಿತ್ತು, ಈಗ ಹೇಗೆ ವರ್ಕ್ ಆಗ್ತಿದೆ ನಿಮಗೆ? ಈಗ AI ಬಂದಿದೆ, ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಟೆಕ್ನಾಲಜಿ ನಮ್ಮ ನಾಳೋ ಥರ ನಾವು ಆಳ್ಬೇಕು, ಹೌದು, ಬಟ್ ಅಷ್ಟು ಇಂಪ್ರೂವ್ ಆಗಿದೆ. ಈಗಿನ ಆ ಒಂದು ಸೌಂಡ್ ಇಂಜಿನಿಯರ್ ಆಗಿ ನೀವು ಈಗಿನ ಒಂದು ಟೆಕ್ನಾಲಜಿ ಬಗ್ಗೆ, ಜೊತೆಗೆ ಆಗ ನೀವು ಸ್ಟಾರ್ಟ್ ಮಾಡುವಾಗ ಇದ್ದಿದ್ದು ಏನು ವೇರಿಯೇಷನ್ಸ್ ಇದೆ? ಒನ್ ಮಸ್ಟ್ ಅಕ್ಸೆಪ್ಟ್ ದ ಟೆಕ್ನಾಲಜಿ. ಟೆಕ್ನಾಲಜಿನ ಯಾರೂ ಬ್ಲೇಮ್ ಮಾಡೋಂಗಿಲ್ಲ. ನಾನು ಬರೋಕ್ಕೆ ಮುಂಚೆ ಬೇರೆ ಟೆಕ್ನಾಲಜಿ ಇತ್ತು. ನಮ್ಮ ಸೀನಿಯರ್ಸು ನಾನು ಬಂದ ಟೆಕ್ನಾಲಜಿನ ಬೈತಾಯಿದ್ರು, ಹಿಂಗೆ ಬಂದ್ಬಿಟ್ಟು ಅದನ್ನ ಹಾಳು ಮಾಡಿಬಿಡ್ತು ಅಂತ. ಈಗ ನಾನು ನೆಕ್ಸ್ಟ್ ಜನ್ರೇಷನ್ನ ಬೈತಾನೆ, ಬಂದ್ಬಿಟ್ಟು ಹಿಂಗೆ ಹಾಳು ಮಾಡ್ತಾನೆ. ಆದರೆ ಕಾಲಕ್ಕೆ ಬರುವಂಥ ಟೆಕ್ನಾಲಜಿನ ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು, ಇದೇ ಸತ್ಯ. ಆ್ಯಸ್ ಎ ಮ್ಯೂಸಿಕ್ ಲವರ್ ಆಗಿ ಹೇಳಬೇಕು ಅಂದಾಗ ಅವಾಗ ಮಾಡ್ತಾಯಿದ್ವಲ್ಲ, ಅದು ತುಂಬ ಚೆನ್ನಾಗಿತ್ತು ಅನಿಸ್ತು. ಹೌದಾ, ಹೇಗಿತ್ತು ಅವಾಗ? ಯಾಕೆಂದರೆ ನಾವು ಅವತ್ತೇ ಡಿಸೈಡ್ ಆಗಿಬಿಡ್ತಾಯಿತ್ತು ಒಂದು ವರ್ಕ್. ಹೌದಾ? ನಿಜ. 1 ವರ್ಷ 2 ವರ್ಷ ಎಲ್ಲ ಮಾಡ್ತಾಯಿದ್ವಿ ಒಂದು ವರ್ಕ್ನ. ಅವಾಗ ನಾವು ಒಂದು ದಿವಸದಲ್ಲಿ ಒಂದು ವರ್ಕ್ ಫಿನಿಶ್ ಆಗ್ತಾಯಿತ್ತು. ಈ ಸೋಮವಾರ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಸ್ಯಾಟರ್ಡೆ ಬರೋಷ್ಟೊಳಗೆ ಒಂದು ಸಿನಿಮಾ ಮುಗಿಸ್ತಾ ಇದ್ವಿ. ನೆಕ್ಸ್ಟ್ ಸೋಮವಾರ ಹೊಸ ಸಿನಿಮಾ ಮಾಡ್ತಾಯಿದ್ವಿ. ಯಾಕೆಂದರೆ ಅಷ್ಟು ಜನ ಒಟ್ಟಿಗೆ ಇರೋರು. 150 ವೈಲಿನ್ಸ್ ಅಂದರೆ 150 ಜನ ವೈಲಿನ್ಸು, 10 ಜನ ಕೋರಸ್, 10 ಜನ ಬ್ರಾಸ್ ಸೆಕ್ಷನ್ಸು, 10 ಜನ ತಬಲಾ ಪ್ಲೇಯರ್ಸ್ ಅಂತ ಇದ್ದರೆ ಎಲ್ಲರೂ ಇರೋರು ಒಟ್ಟಿಗೆ ಮುಗಿದೋಗ್ಬಿಡೋದು. ಇವಾಗ ನಾವು ಪ್ರೋಗ್ರಾಮಿಂಗ್ ಮಾಡ್ತೀವಿ, ಅದಾದಮೇಲೆ ಇನ್ನೊಬ್ಬ ಇನ್ಸ್ಟ್ರುಮೆಂಟಲಿಸ್ಟ್ನ ಕರೆಸ್ತೀವಿ, ಇನ್ನೊಬ್ಬರನ್ನ ಕರೆಸ್ತೀವಿ, ಯಾರನ್ನ ಕರೆಸ್ತೀವಿ. ಆ ಪ್ರೋಸೆಸ್ಸೇ ಅಲ್ಲಿವರೆಗೂ ಹೇಳ್ಕೊಂಡು ಹೋಗ್ತಾಯಿದೆ. ಅವಾಗ ಆಗ್ತಿರಲಿಲ್ಲ. ಅವಾಗ ಏನಾಗ್ತಾಯಿತ್ತು, ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ರೇಸ್ ಮಾಡೋರು 5 ನಿಮಿಷ ಸಾಂಗ್ನ ಬೆಳಗ್ಗೆ ನೋಟ್ಸ್ ರೆಡಿ ಆಗಿಬಿಡೋದು. ಹಂಸಲೇಖ ಸರ್ದು ಹಂಗೆ ಬೆಳಗ್ಗೆ 7 ಗಂಟೆಗೆ ಹೋಗ್ಬಿಡೋರು ಸಾರು, 9 ಗಂಟೆಗೆ ನೋಟ್ಸ್ ರೆಡಿ ಆಗೋದು. 9ರಿಂದ 12 ಗಂಟೆ 12:30 ಒಳಗೂ ರಿಹರ್ಸಲ್ ಆಗೋದು. 12:30ಗೆ ಕೂತ್ಕೊಂಡ್ರೆ, ಟೇಕಿಗೆ ಕೂತ್ಕೊಂಡ್ರೆ 1:30ಗೆ ಸಾಂಗ್ ಫಿನಿಶ್. ಒಂದು ಸಾಂಗ್ ಫಿನಿಶ್. ದಟ್ಟು ಎಲ್ಲ ಸಾಂಗ್ಸ್ ಹಿಟ್ ಸಾಂಗ್ಸು ಅಲ್ವಾ? ಅವಾಗ ಎಲ್ಲ ಹಿಟ್ ಸಾಂಗ್ಸ್ ಬಿಡಿ. ನಿಂಗೆ ತಿರುಗಿ ನೋಡಿದ್ರೆ ಎಲ್ಲ ಸಾಂಗ್ಸು ಹಿಟ್ ಸಾಂಗ್ಸು. ಇವತ್ತಿಗೂ ನಾನು ಖುಷಿ ಆಗುತ್ತೆ ರೇಡಿಯೋದಲ್ಲಿ ಹೋಗ್ತಾ ಇರ್ಬೇಕಾದ್ರೆ. ನನಗೊಂದು ಏನೋ ಗಿಫ್ಟ್ ಇದೆ. ನೀವು ಯಾವ್ದಾದ್ರು ಕೇಳಿದ್ರೆ ಹಾಡು ನನಗೆ ನೆನಪಾಗಲ್ಲ, ಬಟ್ ಹಾಡು ಸ್ಟಾರ್ಟ್ ಆಯಿತು ಅಂದರೆ ಫುಲ್ ಲೈನ್ ಆಡ್ತೀನಿ, ನನಗೆ ಗೊತ್ತಾಗುತ್ತೆ. ಈ ವಿಷಯನ ಬಾಲು ಸರ್ ಕೂಡ ಹೇಳಿದ್ದಾರೆ. ಬಾಲು ಸರ್ಗೂ ಸೇಮ್ ಇದಿದೆ ಅದು. ಅವಾಗ ಅವರು ನನಗೆ ಹೇಳಿದ್ದಾರೆ, ಇದು ಏನಂದರೆ ಎಲ್ಲನೂ ನಾವು ಎಷ್ಟು ಮೈಂಡಲ್ಲಿ ಇಟ್ಕೊಳಕ್ಕಾಗುತ್ತೆ, ಒಂದು ರೀತಿಲಿ ಇದು ಕರೆಕ್ಟ್ ಇದು ಅಂತ. ನಾವು ಮೊದಲೆಲ್ಲ ರೆಕಾರ್ಡ್ ಮಾಡ್ಬೇಕಾದ್ರೆ ಏನಾಗ್ತಾಯಿತ್ತು, ನಮ್ಮ ಕಣ್ಣು ಮುಂದೆನೇ ಎಲ್ಲರೂ ಇನ್ಸ್ಟ್ರುಮೆಂಟಲಿಸ್ಟ್ ಇರೋರು. ಹಂಸಲೇಖ ಸರ್ ಆದರೂ ಕಂಪ್ಯೂಟರ್ಸ್ ಎಲ್ಲ ಇಂಟ್ರೊಡ್ಯೂಸ್ ಮಾಡಿದ್ರು. ಉಪೇಂದ್ರ ಕುಮಾರು ಲಾಸ್ಟಲ್ಲಿ ಅವ್ರು ಕೂಡ ಕಂಪ್ಯೂಟರ್ಸ್ ಮೇಲೆ ಡಿಪೆಂಡ್ ಆಗಿದ್ದರು. ಬಟ್ ಆ ಕಂಪ್ಯೂಟರ್ಸ್ ಇದ್ದರೂ ಕೂಡ ಫುಲ್ ಲೈವ್ ಆರ್ಕೆಸ್ಟ್ರಾ ಜೊತೆಲಿ ಇರಬೇಕು. ಇದ್ರ ಜೊತೆಗೇ ಅದೂ ಆಗ್ಬೇಕಾಗಿ ಹಾಗೆ ರೆಕಾರ್ಡ್ ಮಾಡಿದ್ವಿ. ಎಷ್ಟು ಸಾಂಗ್ಸ್ಗಳು ಆ ಥರ, ಸಾವಿರಾರು ಸಾಂಗ್ಸ್ಗಳು ಆ ಥರ ರೆಕಾರ್ಡ್ ಮಾಡಿದ್ವಿ. ಇವತ್ತಿಗೂ ಕೇಳೋಕ್ಕೆ ತುಂಬಾ ಮಜಾ ಆಗುತ್ತೆ. ಹೌದು. ಇಲ್ಲಿ ಏನು ಒಂದು ಅಡ್ವಾಂಟೇಜ್ ಗೊತ್ತಾ, ಈ ರೀತಿ ಇರೋದ್ರಿಂದ. ಇವಾಗ ನಾನು ನನ್ನ ಅಂತ ನೋಡ್ಸಿರ್ತೀನಿ, ನೀವು ಅದನ್ನು ಇಂಪ್ರೂವೈಸ್ ಮಾಡಿ ನಾ ಅಂತೀರಾ, ಅಲ್ಲಿ ಒಂದು ಟಚ್ ಆಗ್ತೀರಾ. ಈಗ ನಾನು ಬರೀ ನನ್ನ ಅಂತ ನಾನು ಹೇಳಿರ್ತೀನಿ, ನೀವು ನಾ ಅಂತ ಒಂದು ಸಂಗತಿ ಆ್ಯಡ್ ಮಾಡ್ತೀರಾ. ಕೇಳಕ್ಕೆ ಚೆನ್ನಾಗಿದೆ ಅದು. ಸೊ ಒಬ್ಬರು ಇಂಪ್ರೂವೈಸ್ ಆಗ್ತಾಯಿತ್ತು. ಒಂದು ಗಿವನ್ ಮೆಲಡಿ ಅದು ಇಂಪ್ರೂವ್ ಆಗ್ತಾಯಿತ್ತು.
ಇವಾಗ ಏನಾಗಿದೆ, ನಾವು ಒಬ್ಬೊಬ್ಬರೇ ಕುತ್ಕೊಂಡು ಮಾಡ್ತಾ ಇದ್ದೆ. ನಾವು ಇಡೀ ಈ ರೂಮಲ್ಲಿ ಕುತ್ಕೊಂಡು ನಾನು ಒಬ್ಬನೇ ಕೆಲಸ ಮಾಡ್ತಾ ಇದ್ದೀನಿ. ನಾನು ಒಬ್ಬನೇ ಮಾಡೋದನ್ನ ಇಡೀ ಕರ್ನಾಟಕ ಜನ ಕೇಳಬೇಕು. ಹೌದು, ಅವಾಗ ಹಂಗಿಲ್ಲ, ಎಲ್ಲರದು ನಾಲೆಜ್ ಒಟ್ಟು ಸೇರಿ ಚೆನ್ನಾಗಿರೋ ಔಟ್ಪುಟ್. ಸೊ ನೀವೇ ಹೇಳಿ, ಇವಾಗ ಇದು ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಅದು ಚೆನ್ನಾಗಿದೆ, ಅದು 100% ಚೆನ್ನಾಗಿದೆ. ಹಾಗಿದ್ರೆ ಯಾಕಂದ್ರೆ ಎಲ್ಲ ಅದು ನಿಜ ಅಲ್ವಾ, ನಾವೇನೋ ಅನ್ಕೊಂಡಿರ್ತೀವಿ, ಅದಕ್ಕೆ ಏನಾದ್ರು ಒಂದು ಆ್ಯಡ್ ಆನ್ ಆದರೆ ಇನ್ನೂ ಬ್ಯೂಟಿಫುಲ್ ಆಗ್ತಾ ಹೋಗುತ್ತೆ. ಹೌದು, ಇವಾಗ ನಾನು ಕ್ರಿಯೇಟ್ ಮಾಡಬೇಕಾದ್ರೆ ನನ್ನ ಕೆಪಾಸಿಟಿಗೆ, ನನ್ನ ಲಿಮಿಟೇಷನ್ಸಲ್ಲಿ ಅದನ್ನು ಕ್ರಿಯೇಟ್ ಮಾಡಿರ್ತೀನಿ. ಹೌದು, ನಾನೇ ಬ್ರಹ್ಮ ಅಲ್ಲ. ಆದರೆ ಅದನ್ನು ಇನ್ನೊಬ್ಬ ಅದನ್ನು ಪರ್ಫಾರ್ಮ್ ಮಾಡೋನು ಇರ್ತಾನಲ್ಲ, ಅವ್ನಿಗೆ ಅದು ಇದನ್ನು ಹಿಂಗೆ ಮಾಡಿದ್ರೆ ಚೆನ್ನಾಗಿರ್ಬೋದಲ್ಲ ಅಂತ, ಬಿಕಾಸ್ ಈ ಈಸ್ ಎಕ್ಸ್ಪರ್ಟ್ ಆನ್ ದಟ್. ಈಗ ಒಬ್ಬ ಮ್ಯೂಸಿಕ್ ಕಂಪೋಸರ್, ಗಿಟಾರಿಸ್ಟ್, ಈಗ ನನ್ನ ಎಕ್ಸಾಂಪಲ್ ತೊಗೊಳ್ಳಿ, ಐ ಆಮ್ ಎ ಗಿಟಾರಿಸ್ಟ್. ನನ್ನ ಗಿಟಾರಲ್ಲಿ ನನಗೊಂದು ಇದಿರುತ್ತೆ, ಒಂದು ಫ್ಲೆಕ್ಸಿಬಲ್ ಇರ್ತೀನಿ, ಬಟ್ ಐ ಆಮ್ ನಾಟ್ ಎಕ್ಸ್ಪರ್ಟ್ ಇನ್ ಫ್ಲೂಟ್. ಆದರೆ ಒಬ್ಬ ಮ್ಯೂಸಿಕ್ ಡೈರೆಕ್ಟರ್ ಆದಮೇಲೆ ಏನು ಮಾಡಬೇಕು ಅಂದರೆ ಎಲ್ಲ ಇನ್ಸ್ಟ್ರೂಮೆಂಟ್ಗಳ ರೇಂಜಸ್ನ ತಿಳ್ಕೊಂಡಿರ್ಬೇಕು. ಆದರೆ ಫಿಸಿಕಲಾಗಿ ಅವ್ನು ನುಡ್ಸೋಕ್ಕೆ ಬರಲ್ಲ. ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಸು ಎಲ್ಲ ವಾದ್ಯಗಳನ್ನ ನುಡಿಸ್ಬೇಕು ಅಂತ ಏನಿಲ್ಲ ಅಲ್ಲಿ. ಆದರೆ ಆ ಇನ್ಸ್ಟ್ರೂಮೆಂಟ್ನ ಮಿತಿ, ಅಳತೆಗಳು, ಈಗ ಅದಲ್ಲಿ ನುಡ್ಸೋಕೆ ಆಗದೇ ಇರೋ ನೋಟ್ಸ್ ಕೊಟ್ಬಿಟ್ರೆ, ಅದಕ್ಕೆ ಆಗದೇ ಇರೋದನ್ನು ರೇಂಜ್ ಕೊಟ್ಬಿಟ್ರೆ ಚೆನ್ನಾಗಿರಲ್ಲ. ವಿತಿನ್ ದಾಟ್ ರೇಂಜಲ್ಲಿ ಏನು ಮಾಡಬೇಕು, ಆ ರೀತಿಲೇ ಇಳೆಯರಾಜ ಅವ್ರು ಗ್ರೇಟ್. ಇಳೆಯರಾಜ ಅವರು ಇಡೀ ಪ್ರಪಂಚ ಕೊಂಡಾಡುತ್ತೆ ಅವ್ರನ್ನ. ಯಾಕೆ ಗ್ರೇಟ್ ಅಂದರೆ ಈ ನೋಸ್ ದ ಲಿಮಿಟೇಷನ್ಸ್ ಆಫ್ ಇನ್ಸ್ಟ್ರೂಮೆಂಟ್ಸ್, ವೇರಿಯಸ್ ಇನ್ಸ್ಟ್ರೂಮೆಂಟ್. ಈಗ ಅವರು ಫೋಕ್ ಇನ್ಸ್ಟ್ರೂಮೆಂಟ್ನ ವೆಸ್ಟರ್ನ್ ಬಳಸಿದ್ದಾರೆ, ವೆಸ್ಟರ್ನ್ ಇನ್ಸ್ಟ್ರೂಮೆಂಟ್ನ ಫೋಕಾಗಿ ಬಳಸಿದ್ದಾರೆ. ಕ್ಲಾರನೆಟ್ ಎಸ್ಪೆಷಲಿ, ಕ್ಲಾರನೆಟ್ ಇಸ್ ಎ ವೆಸ್ಟರ್ನ್ ಇನ್ಸ್ಟ್ರೂಮೆಂಟ್. ಓಕೆ, ಅದನ್ನು ಇಂಡಿಯನ್ ಫೋಕ್ ಕನ್ವರ್ಟ್ ಮಾಡಿದ್ದಾರೆ. ಆದರೆ ಎಲ್ಲ ನೋಟ್ಸು ಅದ್ರಲ್ಲಿ ನುಲಿಯಲ್ಲ. ಯಾವ ನೋಟ್ಸ್ ಕೊಟ್ಟರೆ ಅದು ಫೋಕಿಶ್ ಆಗಿ ಸೌಂಡ್ ಆಗುತ್ತೆ ಅನ್ನೋದು ಒಂದು ನಾಲೆಡ್ಜು ಮ್ಯೂಸಿಕ್ ಡೈರೆಕ್ಟರ್ಗೆ ಇರಬೇಕು. ಆ ರೀತಿಲಿ ಕೆಲವು ಮ್ಯೂಸಿಕ್ ಡೈರೆಕ್ಟರ್ಸ್ ಇರ್ತಾರೆ. ಇವಾಗ ನೀವು ಫ್ಲೂಟಿಸ್ಟ್, ನಾನು ಟಾ 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 ಅಂತ ಒಂದು ಕೊಡ್ತೀನಿ, ನೀವು ತುತ್ತು ಅಂತ ನುಡಿಸ್ತೀರಾ. ಯಾಕೆ ಚೆನ್ನಾಗಿದೆ ಕೇಳೋಕ್ಕೆ? ಈಗ ನಾನು ಬಂದು ಬರೀ ಟಾ 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 ಅಂತ ಕೊಟ್ಟೆ, ಒಂದು ನೋಟ್ಸ್ ಕೊಟ್ಟಿರ್ತೀನಿ. ಈಗ ನೀವು ನುಡಿಸ್ಬೇಕಾದ್ರೆ ಏನು ಮಾಡೋದು, ತುತ್ತು ಅಂತ ನುಡಿಸ್ತೀರಾ, ಅಲ್ಲ ತುತ್ತುಕಾರ ಆಡಾಯಿತು, ಇಟ್ಸ್ ಆಡೆಡ್ ಅಲ್ವಾ? ಸೊ ಈ ರೀತಿ ಏನಾಗ್ತಾಯಿತ್ತು, ಎಲ್ಲ ಮ್ಯೂಸಿಷಿಯನ್ಸು ಅವ್ರವ್ರ ರೇಂಜಲ್ಲಿ ಅವ್ರವ್ರು ಅದನ್ನು ಬಳಸೋಕ್ಕೆ ಶುರು ಮಾಡ್ಕೊಳ್ತಾರೆ, ಇಂಪ್ರೂವೈಸ್ ಮಾಡೋಕ್ಕೆ ಶುರು ಮಾಡ್ತಾರೆ. ಹೌದು ಹೌದು. ಇಲ್ಲಿ ನಾನು ಆ್ಯಸ್ ಎ ಪ್ರೋಗ್ರಾಮರ್ ಆಗಿ ನಾನು ಮಾಡ್ತಾ ಇದ್ದೀನಿ ಅಂದರೆ, ನನ್ನ ಕೀಬೋರ್ಡ್ಸಲ್ಲಿ ನನ್ನ ಸಿಸ್ಟಮಲ್ಲಿ ಮಾಡ್ತಾ ಇದ್ದೀನಿ ಅಂದರೆ, ನನಗೆ ಏನು ಉಳಿದಿದೆಯೋ ಅದನ್ನಷ್ಟೇ ನಾನು ಮಾಡಬಲ್ಲೆ. ಹೌದು, ಲಿಮಿಟೇಷನ್ಸ್ ಇಷ್ಟಕ್ಕೆ ಇರುತ್ತೆ. ಆಯಾ ಎಕ್ಸ್ಪರ್ಟ್ ಇನ್ಸ್ಟ್ರೂಮೆಂಟಲ್ಸ್ ಎಲ್ಲ ಸೇರ್ಕೊಂಡಾಗ ಏನಾಗುತ್ತೆ, ಅದಕ್ಕೊಂದು ಬ್ಯೂಟಿ ಆಗುತ್ತೆ. ಸೊ ನನಗೆ ಇವಾಗಲೂ ಒಲವು ಇರೋದೇನೆಂದರೆ, ಈ ಥರ ಮಲ್ಟಿಪಲ್ ಮ್ಯೂಸಿಷಿಯನ್ಸನ್ನ ಸೇರಿಸ್ಬೇಕು. ಅದರಲ್ಲೂ ನೇಟಿವ್ ಇನ್ಸ್ಟ್ರೂಮೆಂಟ್ ಅಂತ ಬರುತ್ತೆ. ಈಗ ಆಯಾ ಕ್ಷೇತ್ರಕ್ಕೆ ತಕ್ಕಂತೆ ಒಂದೊಂದು ಇನ್ಸ್ಟ್ರೂಮೆಂಟ್ ಒಲಿಯುತ್ತೆ, ಒಬ್ಬೊಬ್ಬರಿಗೆ ಸೌಂಡ್ ಆಗುತ್ತೆ. ಈಗ ಕೆಲವು ಪ್ರಾಂತ್ಯದಲ್ಲಿ ತಮಟೆ ನುಡಿಸೋರು ಚೆನ್ನಾಗಿ ನುಡಿಸ್ತಾರೆ. ಎಲ್ಲರೂ ನುಡಿಸ್ತಾರೆ ಎಲ್ಲ ಇದ್ದಾರೆ. ಆದರೆ ಅದರದೇ ಸೊಗಡು ಅಂತ ಬರುತ್ತಲ್ಲ, ಹೌದು ಹೌದು, ಆ ಸೊಗಡು ಟ್ರೈ ಮಾಡೋದಿದೆಯಲ್ಲ, ಅದನ್ನು ಎಕ್ಸ್ಟ್ರಾಕ್ಟ್ ಮಾಡೋದಿದೆಯಲ್ಲ, ಅದಕ್ಕೋಸ್ಕರ ಐ ಟ್ರಾವೆಲ್. ಓಕೆ, ನಾನು ಆಲ್ಮೋಸ್ಟ್ ಇಡೀ ಇಂಡಿಯಾದಲ್ಲಿ ಎಲ್ಲೆಲ್ಲಿ ಬೇಕೋ ಯಾವ್ಯಾವ ಇನ್ಸ್ಟ್ರೂಮೆಂಟ್ ಎಲ್ಲೆಲ್ಲಿ ಸರಿ ಇದಾಗುತ್ತೋ ಅಲ್ಲಿಗೆ ಹೋಗಿ ರೆಕಾರ್ಡ್ ಮಾಡಿದ್ದೀನಿ ನಾನು. ಬಿಕಾಸ್ ಐ ನೋ ದ ಲಿಮಿಟೇಷನ್ಸ್ ಅಂಡ್ ದ ಎಕ್ಸ್ಪರ್ಟೀಸ್ ಎಲ್ಲೆಲ್ಲಿದ್ದಾರೆ ಅನ್ನೋದು. ಇವಾಗ ನಾನು ತಮಟೆ ನುಡ್ಸೋಕ್ಕೂ ಆ ಸೊಗಡಲ್ಲಿ ಇರೋರು ತಮಟೆ ನುಡ್ಸೋಕ್ಕೂ ಬೇರೆ ವ್ಯತ್ಯಾಸ. ಹೌದು, ಈಗ ನೋಡಿ, ನಾರ್ಮಲ್ ಈಗ ಶಾಸ್ತ್ರೀಯ ಸಂಗೀತ ಕಲಿತವರು ಜಾನಪದ ಹಾಡುವವರು ಅನ್ನೋದು ವೇರಿಯೇಷನ್ ಇಟ್ಕೊಂಡ್ರು, ಜಾನಪದದೊಂದು ರಿಯಲ್ ಎಲ್ಲಿರ್ತಾರೋ ಅವ್ರದ್ದೊಂದು ಸ್ಲ್ಯಾಂಗೇ ಚೇಂಜ್ ಇರುತ್ತೆ ಅಲ್ವಾ, ಒಂದು ಸ್ವರವೇ ಬೇರೆ. ಹೌದು ಹೌದು, ನಾವು ಏನೆಲ್ಲ ಪಾಂಡಿತ್ಯ ಮಾಡಿದ್ರು ಆ ಸ್ವರ ಅವನು ಏನು ಕಲ್ತಿರಲ್ಲ ಪಾಪ ಅವನು, ಬಟ್ ಆದರೆ ಅವ್ನು ಹಾಡ್ತಾನೆ, ಅದು ಕೇಳೋದ್ರಲ್ಲಿ ಒಂದೊಂದು ಇದಿರುತ್ತೆ. ಸೊ ಈ ರೀತಿ ನಾನು ನನ್ನ ಎಕ್ಸ್ಪೀರಿಯೆನ್ಸಲ್ಲಿ ನಾನು ನೋಟ್ ಮಾಡ್ಕೊಂಡಿದ್ದೆ, ನನಗೆ ಯಾವಾಗಲಾದರೂ ನನಗೆ ಇದನ್ನೆಲ್ಲ ಬಳಸ್ಬೋದು. ಸೊ ನಾನು ಈಗ ಮಾಡ್ತಾರೋ ಸಿನಿಮಾಗಳಿಗೆ ಈ ರೀತಿ ಟ್ರಾವೆಲ್ ಮಾಡ್ತಾಯಿದ್ದೀನಿ. ಇವಾಗಲೂ ನಾನು ನೆಕ್ಸ್ಟ್ ವೀಕ್ ಕೂಡ ಟ್ರಾವೆಲ್ ಮಾಡ್ತಾಯಿದ್ದೀನಿ. ಇಲ್ಲೇನು ಅಂದರೆ, ಇವ್ರನ್ನೇ ಬಳಸಬಾರ್ದು, ಅವ್ರನ್ನ ಬಳಸಬಾರ್ದು, ಇವ್ರನ್ನೇ ಅವ್ರನ್ನ ಬಳಸಬೇಕು ಅಂತ ಯಾವುದೇ ಥರದ ಇದಿಲ್ಲ. ಎಲ್ಲಿ ಟ್ಯಾಲೆಂಟ್ ಇದೆಯೋ, ಹಂಸಲೇಖ ಸರ್ ನನಗೆ ಹೇಳ್ಕೊಟ್ಟಿದ್ದು ಒಂದೇ ಒಂದು, ಟ್ಯಾಲೆಂಟ್ ಎಲ್ಲಿದೆಯೋ ಅಲ್ಲಿ ಅವ್ರನ್ನ ಯಾವುದೇ ರೀತಿಯಾದ ಎಕ್ಸ್ಪೆಕ್ಟೇಷನ್ಸ್ ಇಲ್ಲದೆ ಬೆಳೆಸ್ಬೇಕು. ಇಡೀ ತಮಿಳ್ನಾಡಿಂದ ಮ್ಯೂಸಿಕ್ ಟೀಮ್ ಕರ್ನಾಟಕ ಶಿಫ್ಟ್ ಆಗೋ ಕಾರಣನೇ ಹಂಸಲೇಖ ಅವರು. ನಾವೆಲ್ಲರೂ ಇವತ್ತು ಖುಷಿಯಾಗಿ ಇವತ್ತು ಬೆಂಗಳೂರಲ್ಲಿ ನಾವು ಬದುಕ್ತಾ ಇದ್ದೀವಿ ಅಂದರೆ ಅದಕ್ಕೆ ಮೇಯ್ನ್ ರೀಸನೇ ಹಂಸಲೇಖ ಸರ್. ಹಂಸಲೇಖ ಸರ್ಗೆ ಹೇಳಿದ್ರೆ, ಇದು ನನಗಿನ್ನ ನಮ್ಮ ಪ್ರೊಡ್ಯೂಸರ್ಗೆ ಹೇಳಬೇಕು ಅಂತ, ಗಂಗಾಧರ್ ಅಂತ ಪ್ರೊಡ್ಯೂಸರ್ ಅವರು ಒಪ್ತಾ ಇದ್ದರೆ ಅವತ್ತು ಈ ವಿಷಯ ಆಗ್ತಾ ಇರಲಿಲ್ಲ.
ಸೊ ಅಲ್ಲಿಂದ ಬಂದಾಗ ಏನಾಗುತ್ತೆ, ಪೇಮೆಂಟ್ಸ್ ಎಲ್ಲ ಜಾಸ್ತಿ ಆಗೋದು. ಓಕೆ. ಸೊ ಬೆಂಗಳೂರಲ್ಲೇ ರೆಕಾರ್ಡಿಂಗ್ ನಡೀತಾ ಇರಲಿಲ್ಲ, ಚೆನ್ನೈಯಲ್ಲಿ ನಡೀತಾ ಇತ್ತು. ಬೆಂಗಳೂರಿಗೆ ಕರ್ಕೊಂಬರ್ಬೇಕು, ಬೆಂಗಳೂರಲ್ಲೇ ಮಾಡಬೇಕು ಅಂತ ಮಾಡಿದ್ದೆ ಹಂಸಲೇಖ ಅವರು. ನಿಜ, ಅದಕ್ಕೆ ಅಲ್ವಾ ಅವರು ನಾದಬ್ರಹ್ಮ. ಇವತ್ತಿಗೂ ನಾವೆಲ್ಲರೂ ಎಲ್ಲ ಮ್ಯೂಸಿಷಿಯನ್ಸು, ಟೆಕ್ನಿಷಿಯನ್ಸು ವಿ ಆರ್ ಹ್ಯಾಪಿಯಾಗಿದ್ದೀವಿ ಬೆಂಗಳೂರಲ್ಲಿ ಇದ್ದೀವಿ ಅಂದರೆ ಅವರೇ, ಅದೇ ರೀಸನ್. ಅಂದರೆ ಅವರಿಗೆ ಮ್ಯೂಸಿಕ್ ಜೊತೆಗಿರುವಂತಹ ಒಲವು ಮತ್ತು ಅವರು ಕಂಪ್ಲೀಟ್ ಅವರು ಅರ್ಪಿಸಿದ್ದಾರೆ ಅನ್ಸುತ್ತಲ್ಲ, ಸಂಗೀತಕ್ಕೆ ಅರ್ಪಿಸಿದ್ದಾರೆ ಅವರನ್ನ. ಹೌದು ಹೌದು. ಅದಕ್ಕೆ ಅಂತ ಒಳ್ಳೊಳ್ಳೆ ಹಾಡುಗಳು ಈಗಲೂ ಎಷ್ಟು ಬರವಣಿಗೆನೂ ಅಷ್ಟೇ ಆ ಹಾಡುಗಳ. ಇಟ್ಸ್ ಎ ವೆರಿ ರೇರ್ ಕಾಂಬಿನೇಷನ್ ಅಲ್ವಾ? ಹೌದು. ನಮ್ಮಲ್ಲಿ ಅಲ್ಲಿ ಆ್ಯಕ್ಚುಲಿ ಕೆಲವರು ಇದ್ದಾರೆ. ಗಂಗಯ್ಯ ಮರನ್ ಅಂತ ಒಬ್ಬರು ಇಳಯರಾಜ ಅವರ ತಮ್ಮ, ಅವರು ಬರೆದು ಮ್ಯೂಸಿಕ್ ಮಾಡ್ತಾಯಿದ್ರು. ಬಿಟ್ಟರೆ ನೆಕ್ಸ್ಟ್ ಬರೆದು ಮ್ಯೂಸಿಕ್ ಮಾಡ್ತಾ ಇರೋದು ಅಂದರೆ ಹಂಸಲೇಖ ಸರ್. ನಿಜ, ಅದಕ್ಕೆ ಅಷ್ಟು ಚೆನ್ನಾಗಿರುವಂಥ ಹಾಡುಗಳು ಮನಸ್ಸು ಮುಟ್ಟುತ್ತೆ. ನೀವು ಯೂಶ್ವಲಾಗಿ ಏನಾಗುತ್ತೆ, ನಾನು ಬೇರೆ ಮ್ಯೂಸಿಕ್ ಡೈರೆಕ್ಟರ್ಸ್, ಕೆಲವು ಮ್ಯೂಸಿಕ್ ಡೈರೆಕ್ಟರ್ಸ್, ಎಲ್ಲರೂ ಅಲ್ಲ, ಕೆಲವು ಮ್ಯೂಸಿಕ್ ಡೈರೆಕ್ಟರ್ಸ್ದು ಹಂಸಲೇಖ ಸರ್ದು ಕಂಪೇರ್ ಮಾಡಿದಾಗ ಅಡ್ಜಸ್ಟ್ಮೆಂಟೇ ಬರಲ್ಲ. ಆ ಜಾಗದಲ್ಲಿ ಆ ಕ್ವಾಂಟೇಜ್, ಆ ನೋಟ್ಸ್ ಇದುಗಳಿಗೆ ಅಷ್ಟೇ ಪದಗಳು ಬಳಸಿರ್ತಾರೆ. ಒಂದು ಪದ ಎಕ್ಸ್ಟ್ರಾ ಆಗೋದು, ಒಂದು ಲೆಟ್ರ್ ಎಕ್ಸ್ಟ್ರಾ ಆಗೋದು ಹಂಗಿಲ್ಲ. ಇಲ್ಲ, ಅಷ್ಟೇ ಲೆಟರ್ಸ್ ಬಳಸಿರ್ತಾರೆ, ಅಷ್ಟೇ ಪದ ಬಳಸಿರ್ತಾರೆ. ಅದು ಅಡ್ಜಸ್ಟ್ಮೆಂಟ್ ಥರ ಆರ್ಡ್ರ್ ಥರ ಇರೋದಿಲ್ಲ. ಕೆಲವು ಮ್ಯೂಸಿಕ್ ಡೈರೆಕ್ಟರ್ ಒಂದ್ಸತಿ ಅಡ್ಜಸ್ಟ್ಮೆಂಟ್ ಮಾಡಿ ಏನೋ ಎಳೆದು ಏನೋ ಮಾಡಿ ಏನೋ ಮಾಡೋದು. ಕೆಲವೆಲ್ಲ ಪ್ರಾಸವಾಗೂ ಇರೋದಿಲ್ಲ, ಕನೆಕ್ಷನ್ಸ್ ಇರೋದಿಲ್ಲ ಅಂತ ಹಾಡುಗಳನ್ನು ನಾವು ಕೇಳಿರ್ತೀವಿ. ಬಟ್ ಹಂಸಲೇಖ ಸರ್ದ ಹಾಡುಗಳು ಹಾಗಲ್ಲ. ಹೌದು, ಹಿಂದಿನ ಲೈನ್ಗೂ ಮುಂದಿನ ಲೈನ್ಗೂ ಪ್ರೆಸೆಂಟ್ ಲೈನ್ಗೂ ಒಂದು ಅರ್ಥ ಕೊಡುತ್ತೆ. ಕನೆಕ್ಟ್, ಅದು ಎಲ್ಲೆಲ್ಲೋ ಕನೆಕ್ಟ್ ಇರುತ್ತೆ. ಅವ್ರದ್ದೊಂದು ಹಾಡಿದೆ, ಯಾವುದು ಲಾಸ್ಟಿಗೆ ಯಾವುದೊಂದು ಹಾಡಿದೆ ಲಾಸ್ಟಲ್ಲಿ, ಗಂಗೆ ಅಂತ ಹೆಸರು ಹೇಳಿ ಕನೆಕ್ಟ್ ಮಾಡ್ತಾರೆ ನೋಡಿ, ಆ ಥರ ಏನೋ ಒಂದು ಹಾಡು. ಓಕೆ. ಬಟ್ ರವಿಚಂದ್ರನ್ ಸರ್ದು ಹಾಡು ಬಹಳ ಚೆನ್ನಾಗಿತ್ತು ನೋಡಿ. ಆ ಥರ ಅಷ್ಟು ಕನೆಕ್ಟ್ ಮಾಡ್ಕೊಂಡು ಅವರು ಬರೀತಾರೆ, ಅಷ್ಟು ಇಂಟ್ರೆಸ್ಟ್ ಕೊಟ್ಟು ಬರೀತಾರೆ. ಜೊತೆಗೆ ಎಲ್ಲ ಮ್ಯೂಸಿಕ್ ನೀವು ನಂಬಲ್ಲ, ಕೆಲವು ವಿಷಯಗಳನ್ನ ಹೇಳಿದ್ರೆ ನಮಗೆ ಭಯ ಆಗ್ತಾ ಇರ್ತದೆ. ರೆಕಾರ್ಡಿಂಗಲ್ಲಿ ಬಾಲು ಸರ್ ಬಂದು ಕೂತಿರ್ತಾರೆ, ಬರೀ ಪಲ್ಲವಿ ಬರೆದಿರ್ತಾರೆ, ಚರಣ ಬರದೇ ಇರಲ್ಲ ಅವರು. ಅವಾಗ ಕೊಡ್ತಾರೆ, ಅಸಿಸ್ಟೆಂಟ್ಸ್ಗೆ ಕೊಟ್ಟಿರ್ತಾರೆ, ಈ ಪಲ್ಲವಿ ಕೊಟ್ಟಿರೋ ಆಡ್ತಾ ಇರೋ ಬರ್ತೀನಿ ಅಂತ. ಅವ್ರು ಪಲ್ಲವಿ ಆಡ್ತಾ ಇರ್ತಾರೆ, ಅವಾಗ ಚರಣ ಬರೀತಾರೆ. ಹೌದಾ? ಫಸ್ಟ್ ಚರಣ ಬರ್ತಿರ್ತಾರೆ, ಫಸ್ಟ್ ಚರಣ ಹೋಗುತ್ತೆ, ಆಮೇಲೆ ಸೆಕೆಂಡ್ ಚರಣ ಬರೀತಾರೆ, ಸೆಕೆಂಡ್ ಚರಣ ಹೋಗುತ್ತೆ. ನಮಗೆಲ್ಲ ಪಕ್ಕ 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 ಅಂತ ಇರ್ತದೆ. ಬಾಲು ಸರ್ ಇರ್ಬೇಕಾದ್ರೆ ಈ ಥರ ಎಲ್ಲ ಎಕ್ಸ್ಪೆರಿಮೆಂಟ್ ಅಲ್ಲ ಅಂತ, ಅಷ್ಟು ಕ್ವಿಕ್ ಆಗಿ. ನಿಜ, ಅದಕ್ಕೆ ಅವರ ಅಲ್ವಾ? ನಿಜ, ಯಾಕಂದ್ರೆ ಆ ಪದಗಳ ಎಲ್ಲ ಪದಗಳು ಹೊಸ್ತು ಅನ್ಸುತ್ತೆ. ಜೊತೆಗೆ ಅದಕ್ಕೆ ಮ್ಯೂಸಿಕ್ ಆ್ಯಡ್ ಆದಾಗ ಅದಿನ್ನೂ ರಿಚ್ ಆಗಿ ಕೊಡುತ್ತೆ. ಬಟ್ ನೀವು ಅವ್ರ ಜೊತೆ ಪಳಗಿದವರು, ನೀವು ಒಂದು ಒಳ್ಳೆ ಹಾಡನ್ನು ಕೊಟ್ಟಿದ್ದೀರಿ, ಒಳ್ಳೆ ವ್ಯೂಸ್ ಕೂಡ ಆಯ್ತು. ಈಗ ನೋಡಿ, ಒಂದೇ ಮಾತಲ್ಲಿ ಹೇಳುವುದಾದರೆ ಅದ್ರದ್ದು ಪ್ಲಸ್ ಪಾಯಿಂಟ್ ಕೂಡ ಅಷ್ಟೇ. ಬಿಕಾಸ್ ಐ ಯೂಸ್ಡ್ ಮ್ಯಾಕ್ಸಿಮಮ್ ಅಕೋಸ್ಟಿಕ್ಸ್ ಯೂಸ್ ಮಾಡಿದಾಗ ಏನಾಗುತ್ತೆ, ಕೇಳೋಕ್ಕೆ ನಮ್ಮನ್ನ ಕನೆಕ್ಟ್ ಮಾಡುತ್ತೆ, ಬೇಗ ಮ್ಯೂಸಿಕ್ ಕನೆಕ್ಟ್ ಮಾಡುತ್ತೆ. ನಾವು ಎಷ್ಟೇ ಕಂಪ್ಯೂಟರ್ ಟೋನ್ಸ್ ಬಳಸ್ತೀವಿ ಅಂದ್ರೂ ಅಲ್ಲಿ ಬರೀ ಶಬ್ದ ಇದೆ ಹೊರತು ಫೀಲ್ ಇಲ್ಲ. ಬರೀ ಶಬ್ದ ಇದೆ, ಅಲ್ಲಿ ಒಂದು ಡೆಪ್ತ್ ಇದೆ, ಪಂಚಿದೆ. ಈ ಡಿಜಿಟಲ್ ಬಂದಮೇಲೆ ಏನಾಗಿದೆ, ಏನೋ ಒಂದು ಸೌಂಡ್ ಇದೆ, ಡಮ 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 ಒಂದು ಸೌಂಡ್ ಇದೆ. ಆದರೆ ಈ ಕನೆಕ್ಟಿಂಗ್ ಅಂತ ಬರುತ್ತಲ್ಲ, ಸೋಲ್ ಕನೆಕ್ಷನ್ಸ್ ಅಂತ, ಅದು ತರಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಅಕೋಸ್ಟಿಕ್ಸ್ ಬಳಸಿದಾಗ ಅದು ನಮ್ಮನ್ನು ಎಲ್ಲೋ ಕುಗ್ಗಿಸುತ್ತೆ. ನಮ್ಮನ್ನು ನಾವು ಅದ್ರ ಹತ್ರಕ್ಕೆ ಹೋಗೋ ಥರ ನಮ್ಮನ್ನು ಟ್ರಾನ್ಸ್ಫಾರ್ಮೇಷನ್ ಕರ್ಕೊಂಡು ಹೋಗುತ್ತೆ. ಸೊ ಈ ಸಾಂಗಲ್ಲಿ ನಾನು ಮಾಡಿರೋದು ಅದೇ, ಯೂಸ್ಡ್ ಮ್ಯಾಕ್ಸಿಮಮ್ ಅಕೋಸ್ಟಿಕ್ಸ್ ಇನ್ಸ್ಟ್ರೂಮೆಂಟ್ಸ್. ಎಸ್, ಆ ಕನೆಕ್ಷನ್ಸ್ ಇದೆ ಅಂತ. ಆ್ಯಂಡ್ ನನಗೆ ಇದೊಂದು ಪ್ರಶ್ನೆ, ಯಾಕಂದರೆ ಈಗ ಫ್ಯೂಚರಲ್ಲಿ ಯಾರಾದರೂ ನಾನು ಸೌಂಡ್ ಇಂಜಿನಿಯರ್ ಆಗಬೇಕು ಅಂತ, ಯಾಕಂದರೆ ಇದು ಒಂದು ಜಾಬೇ ಅಲ್ವಾ? ಇದು ಒಂದು ಜಾಬ್. ಸೊ ನಾನು ಅಂದರೆ ತುಂಬ ಜನರಿಗೆ ಇದ್ರ ಬಗ್ಗೆ ನಾಲೆಜೇ ಇಲ್ಲ ಅನಿಸುತ್ತೆ. ಯಾಕಂದರೆ ಇದು ಒಂದು ಕೆಲಸ, ಈ ಕೆಲಸನೂ ನಾನು ಹೇಗೆ ಮಾಡಬೇಕು, ಹೇಗೆ ಕಲಿಬೇಕು ಅಂತ ಯುವಕರಿಗೆ ಪ್ರಶ್ನೆ ಇರಬಹುದು. ಸೊ ಯುವಕರ ಈ ಸೌಂಡ್ ಇಂಜಿನಿಯರ್ ಕೆಲಸಕ್ಕೆ ಬರಬೇಕು ಅಥವಾ ಅವರು ಕಲಿಬೇಕು ಅಂತ ಹೇಳಿದ್ರೆ ಅವ್ರಿಗೆ ಏನು ಸಜೆಸ್ಟ್ ಮಾಡ್ತೀರಾ ನೀವು? ಇದು ಕೂಡ ಒಂದು, ಆ್ಯಸ್ ಯು ಸೆಡ್, ಇದು ಜಾಬ್ ಓರಿಯೆಂಟೆಡ್. ಇಲ್ಲಿ ಕೂಡ ಲಾಟ್ ಆಫ್ ಸ್ಕೋಪ್ಸ್ ಇದೆ. ಇಲ್ಲಿ ನೋಡಿ, ಇವಾಗ ನಮ್ಮ ಭಾರತ ದೇಶದಲ್ಲಿ ಎಷ್ಟೋ ಚಾನಲ್ಸ್ ಇದೆ, ಬರೀ ರೆಕಾರ್ಡಿಂಗ್ ಸ್ಟುಡಿಯೋದಲ್ಲಿ ಮಾತ್ರ ಅಲ್ಲ. ಈಗ ನೀವು ಪ್ರೈವೇಟ್ ಚಾನಲ್ಸ್ ಆಗಲಿ, ಯೂಟ್ಯೂಬ್ ಚಾನಲ್ಸ್, ತುಂಬ ಕಡೆ ಸ್ಕೋಪ್ಸ್ ಇದೆ. ಈಗ ಸ್ಪೋರ್ಟ್ಸ್ ಚಾನಲ್ಗೆ ಹೋದರೆ, ನನ್ನ ಜೊತೆ ಓದೋ ಕೆಲವರು ಎಲ್ಲರೂ ಸ್ಪೋರ್ಟ್ಸಲ್ಲಿ ವರ್ಕ್ ಮಾಡಿ, IPL ಮ್ಯಾಚು, ವರ್ಲ್ಡ್ ಕಪ್ ಮ್ಯಾಚು ಅಲ್ಲೆಲ್ಲ ಇದ್ದಾರೆ ತುಂಬ ಜನ. ಅವ್ರಿಗೇನಾಗಿದೆ ಅಂದರೆ ಅಷ್ಟೊಂದು ಮ್ಯೂಸಿಕ್ ಇಂಟ್ರೆಸ್ಟ್ ಇರಲಿಲ್ಲ ಅವ್ರಿಗೆ. ಇಲ್ಲಿ IPL ಮ್ಯಾಚಲ್ಲೋ, ವರ್ಲ್ಡ್ ಕಪ್ ಕ್ರಿಕೆಟ್ ಮ್ಯಾಚೋ, ಫುಟ್ಬಾಲ್ ಮ್ಯಾಚು, ಸೈಕ್ಲಿಂಗ್ ಮ್ಯಾಚಸ್, ಎನಿ ಸ್ಪೋರ್ಟ್ಸ್ ಇದಲ್ಗೆ ಅವರು ಸ್ವಲ್ಪ ಈಸಿಯಾಗಿರ್ಬೋದು. ಸೊ ಅವ್ರು ಚೂಸ್ ಮಾಡಿಕೊಂಡ್ರು, ವರ್ಲ್ಡ್ ಟೂರ್ ಮಾಡ್ತಾಯಿರ್ತಾರೆ. ತುಂಬ ಚೆನ್ನಾಗಿ ಸ್ಕೋಪ್ಸ್ ಇದೆ. ಯಾರಾದರೂ ಸೌಂಡ್ ಇಂಜಿನಿಯರ್ ಓದಬೇಕು ಅಂತ
ಆಸೆ ಇಟ್ಕೊಂಡಿದ್ರೆ ಖಂಡಿತ ಬರ್ಬೋದು ಅವರು. ಬಿಕಾಸ್ ಬರೀ ಸ್ಟುಡಿಯೋದಲ್ಲೇ, ಇವಾಗ ಸ್ಟುಡಿಯೋಸಲ್ಲಿ ಆಲ್ಮೋಸ್ಟ್ ವೇಕೆನ್ಸೀಸ್ ಕಮ್ಮಿನೇ ಇರುತ್ತೆ, ಲಿಮಿಟೆಡ್ ಸ್ಟುಡಿಯೋಸ್ ಅಂತ ಇರುತ್ತೆ. ಸೊ ಆಲ್ರೆಡಿ ಕೆಲವರು ಫಿಕ್ಸ್ ಆಗಿಬಿಟ್ಟಿರ್ತಾರೆ. ಸೊ ಅವ್ರು ಬಿಟ್ಟಾಗ ನಮಗೆ ಆ ಚಾನ್ಸ್ ಸಿಗ್ಬೋದು. ಬಟ್ ಆ ಥರ ಅದರ್ ದೆನ್ ಸ್ಟುಡಿಯೋಸ್ ಬಿಟ್ಟು ಈ ಚಾನಲ್ಸ್ ಅಂತ ಬಂದಾಗ ವರ್ಲ್ಡಲ್ಲಿ ಎಷ್ಟು ಸಾವಿರ ಚಾನಲ್ಸ್ ಇದೆ. ಸೊ ರೆಕಾರ್ಡಿಸಾಗಿ ಸೇರ್ಕೊಬೋದು, ಜಾಬ್ ಇದು ಸ್ಕೋಪ್ ಇದೆ. ಅಂದರೆ ಕೇವಲ ಹಾಡು ಅಂತ ಅಲ್ಲ, ಈಗ ವಾಯ್ಸ್ ಓವರ್ಸ್, ಡಬ್ಬಿಂಗ್ಸ್, ಆಮೇಲೆ ಡೈಲಾಗ್ಸ್, ಈ ವಾಯ್ಸ್ ಕಾಮೆಂಟ್ರಿ ಈಗ ಕ್ರಿಕೆಟ್ ನಡೀತಾ ಇರ್ಬೇಕಾದ್ರೆ ಹಿಂದ್ಗಡೆ ಬರ್ತಲ್ಲ ಕಾಮೆಂಟ್ರೀಸ್ ಎಲ್ಲ ಬರ್ತಲ್ಲ, ಅದು ಕೂಡ ಸೌಂಡ್ ಇಂಜಿನಿಯರ್ಸ್ ಜಾಬೆ. ಅಲ್ಲಿ ಅವ್ರಿಗೆ ಯಾವ ಲೆವೆಲಲ್ಲಿ ಈಗ ಒಂದು ಒಬ್ಬ ಯಾರೋ 6 ಹೊಡೆದಾಗ ಕ್ರೌಡ್ ವಾಯ್ಸ್ ಇಡಬೇಕು, ಅಲ್ಲಿ ಇನ್ಸರ್ಟ್ ಮಾಡಿಸ್ಬೇಕು. ಇವಾಗ ಕಾಮೆಂಟ್ರಿ ಮಾತಾಡ್ತಿರ್ಬೇಕಾದ್ರೆ ಕ್ರೌಡ್ ಕಮ್ಮಿ ಆಗಬೇಕು. ಸೊ ಇದೆಲ್ಲ ಅಲ್ಲಿ ಕೂಡ ಈ ಆಟೋಮೇಷನ್ ವರ್ಕ್ಸ್ ನಡೀತಾ ಇರುತ್ತೆ. ಎಸ್, ತುಂಬ ಖುಷಿ ಆಯಿತು ನಿಮ್ಮ ಜೊತೆ ಮಾತಾಡಿ. ನಿಮಗೆ ನಿಮ್ಮ ಈ ಒಂದು 32 ವರ್ಷ ಅಂದರೆ ಇವಾಗ ಈ ಒಂದು ಲೈಫ್ ಜರ್ನಿ, ಸಂಗೀತದ ಜೊತೆಗಿನ ಜರ್ನಿ, ಇದರಲ್ಲಿ ನಿಮ್ಗೊಂದು ಬೆಸ್ಟ್ ಮೂಮೆಂಟ್ ಅಂತ ಯಾವ್ದು ಅನಿಸಿತ್ತು? ಎವ್ರಿ ಡೇ ಇಸ್ ಬೆಸ್ಟ್ ಮೂಮೆಂಟ್. ನಾನು ರಿಗ್ರೆಟ್ ಮಾಡೇ ಇಲ್ಲ. ನಾನು ಹಿಂದೆ ತಿರುಗಿ ನೋಡಿದಾಗ 32 ವರ್ಷ ಆಗಿದೆಯಾ ಅಂತ ಯೋಚನೆ ಮಾಡಿದ್ದೀನಿ ಹೊರತು ಯಾಕೆ ಬಂದೆ, ಇಲ್ಲೇನು ಸಂಪಾದನೆ ಮಾಡಿದ್ದೀನಿ ಅನ್ನೋ ರಿಗ್ರೆಟ್ಸೇ ಇಲ್ಲ. ಬಿಕಾಸ್ ನಾನು ಸಂಪಾದನೆ ಮಾಡಿರೋದು ಏನಂದರೆ, ನನಗೆ ಇಲ್ಲಿಂದ ಡೈರೆಕ್ಟ್ ಹೆವನ್ಗೆ ಟಿಕೆಟ್ ಇದೆ ಅಂತ ಒಂದು ನಂಬ್ಕೊಂಡಿದ್ದೀನಿ. ನಾನು ಇವತ್ತು ಸತ್ರು ನನಗೆ ಹೆವನ್ಗೆ ಟಿಕೆಟ್ ಇದೆ ಅಂತ. ಬಿಕಾಸ್ ಮ್ಯೂಸಿಕ್ ಕ್ರಿಯೇಟ್ ಮಾಡೋರ ಜೊತೆಗೆ ನಾವು ಕೈ ಜೋಡಿಸಿದ್ದೀವಿ. ಆ ಮ್ಯೂಸಿಕ್ನ ಜನಕ್ಕೂ ಸಾಮಾನ್ಯರಿಗೂ ತಲುಪಿಸಿದ್ದೀವಿ. ಎಷ್ಟೋ ಜನರು ಹೇಳ್ತಾರೆ, ತುಂಬ ಜನ ಫೋನ್ ಮಾಡ್ತಾರೆ, ಸರ್ ಈ ಸಾಂಗ್ ನಂಗೆ ತುಂಬಾ ಇಷ್ಟ ಆಯ್ತು ಸರ್. ಕೆಲವರು ಮ್ಯೂಸಿಕ್ ಮಿಕ್ಸಿಂಗ್ನ ಇಷ್ಟಪಡ್ತಾರೆ, ಡೀಟೇಲಾಗಿ ಅಬ್ಸರ್ವ್ ಮಾಡೋವಂಥವ್ರು ಇದ್ದಾರೆ. ಹೌದು, ಬರೀ ಮ್ಯೂಸಿಕ್ ಮಾತ್ರ ಅಲ್ಲದೆ ಅದ್ರ ಹಿನ್ನೆಲೆಯನ್ನು ಸ್ಟಡಿ ಮಾಡೋವಂಥವ್ರು ಇದ್ದಾರೆ. ಕೆಲವರು ಸರ್ ನಾನು ಸಾಯಕ್ಕೆ ಹೋಗಿದ್ದೆ, ಈ ಸಾಂಗ್ ಕೇಳ್ಬಿಟ್ಟು ಬದುಕಿದ್ದೀನಿ ಸರ್. ನಂದೊಂದು ಸಾಂಗ್ ಇತ್ತು, ಹರ್ಗೇಮ್ ಅಂತ ಒಂದು ಸಾಂಗ್, ಅದಲ್ಲಿಗೆ ಒಂದು ಸಾಂಗ್ ಮಾಡಿದ್ದು. ಆ ಸಾಂಗ್ ಮೆಲಡಿ ಕೇಳಿಬಿಟ್ಟು ಅಳಕ್ಕೆ ಶುರು ಮಾಡಿಕೊಂಡು ಅವರು ಸರ್ ನಾನು ಸಾಯಕ್ಕೆ ಹೋಗಿದ್ದೆ ಬದುಕಿದ್ದೀನಿ ಸರ್ ಅಂತ. ಅವಾಗ ಆಹಾ, ಏನೋ ಒಂದು ಸಾಧನೆ ಮಾಡಿದ್ದೀವಿ ಅಲ್ಲ, ಯಾವುದೋ ಒಂದು ಜೀವನ ಉಳಿಸಿದ್ದೀವಲ್ಲ. ನಿಜ ನಿಜ. ಮತ್ತು ಇನ್ನೂ ಯಾರೊಬ್ಬರು ಅವಾಗ ಫೋನ್ ಮಾಡ್ತಾನೆ ಇರ್ತಾರೆ, ತುಂಬ ಜನ ಮಾಡ್ತಾ ಇರ್ತಾರೆ, ಸರ್ ನಾನು ಬ್ಲೈಂಡ್ ಸರ್, ಈ ಸಾಂಗ್ ಕೇಳ್ತಾ ಇರ್ತೀನಿ ಸರ್, ತುಂಬ ಖುಷಿ ಆಗುತ್ತೆ ಸರ್ ಅಂತ. ಸೊ ಆಲ್ಮೋಸ್ಟ್ ಆಲ್ ಎಲ್ಲರೂ ಮ್ಯೂಸಿಕ್ ಕ್ರಿಯೇಟಲ್ಲಿ, ಮ್ಯೂಸಿಕ್ ಫೀಲ್ಡಲ್ಲಿ, ಆರ್ಟ್ ಫೀಲ್ಡಲ್ಲಿ, ಎಸ್ಪೆಷಲಿ ಇಲ್ಲಿ ಏನು ಭೇದ ಭಾವ ಇಲ್ಲ. ವಿ ಆರ್ ಆಲ್ ಆರ್ಟಿಸ್ಟ್ ಇನ್ ಡಿಫ್ರೆಂಟ್ ಫಾರ್ಮೆಟ್. ಒಬ್ಬ ಆ್ಯಕ್ಟರ್ ಇರ್ಬೋದು, ಈಗ ರಾಜ್ಕುಮಾರ್ ಸರ್ ನೆನೆಸ್ಕೊಂಡು ಎಷ್ಟು ಜನರ ರೈತರಾಗಿಲ್ಲ, ಹೌದು ಅಲ್ವಾ? ಸೊ ಒಂದು ಟ್ರಾನ್ಸ್ಫಾರ್ಮೇಷನ್ಗೆ ಕಾರಣ ಆಗೋದೇ ಆರ್ಟ್. ನಾವು ಕೂಡ ಒಂದು ಸೋಷಲ್ ಸರ್ವಿಸ್ ಮಾಡಿದ್ದೀವಿ, ನಮ್ಮದು ಒಂದು ಸರ್ವಿಸ್ ಆಗಿದೆ ಅನ್ನೋದು ಒಂದು ಹೆಮ್ಮೆ ಇದೆ ನನಗೆ. ಅದೇ ಈ 32 ವರ್ಷ ಕಳೆದ್ಬಿಟ್ನಲ್ಲ ಹೆಂಗೆ ಅಂತ ನನಗೆ ಇವತ್ತಿಗೂ ಗೊತ್ತಿಲ್ಲ. ನನಗೆ ಸ್ಮೂತಾಗಿ ಲಕ್ಕಿಲಿ, ಅದಕ್ಕೆ ನಾನು ಫಸ್ಟೇ ಹೇಳ್ಬಿಟ್ಟೆ, ಐ ಆಮ್ ದ ಲಕ್ಕಿಯೆಸ್ಟ್ ಅಂತ. ಬ್ಯುಸಿಯಾಗಿ ಡೈಲಿ ವರ್ಕ್ ಮಾಡ್ತಾ ಆಕ್ಯುಪೈಡ್ ಆಗಿರೋದ್ರಿಂದ ಸೊ ಇಲ್ಲಿ ಯಾವುದೇ ರೀತಿ ರಿಗ್ರೆಟ್ಸ್ ಇಲ್ಲ. ಎಸ್ ಎಸ್, ಯಾಕಂದರೆ ಅದು ವರ್ಕಲ್ಲೇ ಗೊತ್ತಾಗುತ್ತೆ, ಅಷ್ಟು ಚೆನ್ನಾಗಿ ವರ್ಕ್ ಕೊಟ್ಟಿರೋದಕ್ಕೆ ಎಲ್ಲರೂ ಕೂಡ ಇಷ್ಟಪಡ್ತಾರೆ ಅನ್ನೋದು. ಈಗ ನಿಮ್ಮನ್ನು ತುಂಬ ಜನ ಪ್ರೀತಿಸೋರು ಇದ್ದಾರೆ, ನಿಮ್ಮ ಸಪೋರ್ಟರ್ಸ್ ಇದ್ದಾರೆ, ನಿಮ್ಮ ಫ್ಯಾಮಿಲಿ, ಇವ್ರಿಗೆಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳೋದಾದರೆ ಫಸ್ಟ್ ನನ್ನ ವೈಫಿಗೆ ಹೇಳಬೇಕು. ಆ್ಯಕ್ಚುಲಿ ಪಾಪ ಅವ್ರಿಗೆ ಹೇಳಲೇಬೇಕು ಅಲ್ವಾ? ಒಬ್ರಿಗೊಂದು ಸ್ಥಾನ ಕೊಡಿಸ್ತಾರೆ ಅನ್ನೋದಾಗುತ್ತೆ. ನಮ್ಮ ತಾಯಿ ಚಿಕ್ಕ ವಯಸ್ಸಿಂದ ಒಂದು ವಿಷಯ ಹೇಳೋರು, ಶಿವನ ಕುತ್ತಿಗೆಯಲ್ಲಿ ಹಾವು ಇರೋವರೆಗೂ ಹಾವಿಗೆ ಮರ್ಯಾದೆ, ಅದೇ ಹಾವು ರೋಡಿಗೆ ಬಂದರೆ ದೊಣ್ಣೆ ತಗೊಂಡು ಹೊಡಿತಾರೆ. ಸೊ ನಾವಿರುವ ಸ್ಥಳ ಇಂಪಾರ್ಟೆಂಟ್, ನಾವೆಲ್ಲಿರ್ತೀವಿ ಅನ್ನೋದು ಇಂಪಾರ್ಟೆಂಟ್. ಆ ರೀತಿಲಿ ನನಗೊಂದು ಸ್ಟಾರ್ ಟೆಕ್ನಿಷಿಯನ್ ಅನ್ನೋ ಒಂದು ಪಟ್ಟ ಕೊಟ್ಟಿದ್ದೆ ಹಂಸಲೇಖ ಸರ್. ಇಡೀ ಇಂಡಿಯಾದಲ್ಲಿ ನಾನು ಧೈರ್ಯವಾಗಿ ಹೇಳಬಲ್ಲೆ, ಎರಡೇ ಮ್ಯೂಸಿಕ್ ಡೈರೆಕ್ಟ್ರು ಹೂ ಪ್ರಮೋಟೆಡ್ ಇಸ್ ನೆಕ್ಸ್ಟ್ ಲೆವೆಲ್ ಟೆಕ್ನಿಷಿಯನ್ಸ್. ಒನ್ ಈಸ್ ಎ ಆರ್ ರೆಹಮಾನ್, ನೆಕ್ಸ್ಟ್ ಈಸ್ ಅಲ್ಟಿಮೇಟ್ಲಿ ಹಂಸಲೇಖ ಸರ್. ನನ್ನ ಲೈಫಲ್ಲಿ ಹಂಸಲೇಖ ಸರ್ ಅವ್ರು ಯಾವುದೇ ಕಾರಣಕ್ಕೂ ನನ್ನ ಸೌಂಡ್ ಇಂಜಿನಿಯರ್ನ ಪ್ರಮೋಟ್ ಮಾಡೋದಾಗಲಿ, ನನಗೆ ಸಿಗಬೇಕಾಗಿರೋ ಕ್ರೆಡಿಟ್ಸ್ನ ಹೈಡ್ ಮಾಡೋದಾಗಲಿ ಮಾಡಿಲ್ಲ. ಅವ್ನು ಮಾಡಿದ್ದು ಅಂತ ಹೇಳ್ಕೊಂಡಿದ್ದಾರೆ, ಇದು ಅವ್ನು ಮಾಡಿದ್ದು ಹೌದು ಅಂತ ಹೇಳಿದ್ದಾರೆ. ಸೊ ಆ ರೀತಿಲಿ ನನಗೊಂದು ವ್ಯಾಲ್ಯೂ ಸಿಕ್ಕಿರೋದು, ಅದಕ್ಕೆ ನಾನು ದೊಡ್ಡ ಥ್ಯಾಂಕ್ಸ್ ಹಂಸಲೇಖ ಸರ್ಗೆ ಹೇಳುವಲ್ಲೇ. ಆಮೇಲೆ ನನ್ನ ಲೈಫಲ್ಲಿ ತುಂಬ ಜನ ಮ್ಯೂಸಿಕ್ ಡೈರೆಕ್ಟರ್ಸು ಒಬ್ಬೊಬ್ಬರು ಒಂದೊಂದು ಪಾಠ ಹೇಳ್ಕೊಟ್ಟಿದ್ದಾರೆ. ಉಪೇಂದ್ರ ಕುಮಾರ್ ಸಾಯಕ್ಕೆ ಮುಂಚೆ ಅವ್ರ ಮನೆಯಿಂದ ನನಗೆ ಊಟ ಬರೋದು. ನನಗೆ ಅಪೆಂಡಿಸೈಟಿಸ್ ಆಗಿತ್ತು.
ನೀನು ಹೋಟ್ಲ್ ಊಟ ಮಾಡಬಾರ್ದು ಮರಿ, ಪ್ರೊಡಕ್ಷನ್ ಊಟ ಮಾಡಬಾರ್ದು ಅಂದ್ಬಿಟ್ಟು ಅವ್ರ ಮನೆಯಿಂದ ನನಗೆ ಊಟ, ಅವ್ರಿಗೆ ಒಂದು ಕ್ಯಾರಿಯರ್ ಬರೋದು, ಆ ಕ್ಯಾರಿಯರ್ ಜೊತೆ ನನಗೊಂದು ಕ್ಯಾರಿಯರ್ ಬರೋದು. ಸೇಮ್ ಥಿಂಗ್ ವಿಜಯ್ ಭಾಸ್ಕರ್ ಸರ್, ಸೇಮ್ ಥಿಂಗ್. ಅವ್ರ ಮನೆಯಿಂದ ಅವ್ರಿಗೊಂದು ಕ್ಯಾರಿಯರ್ ಊಟ ಬರ್ತಾಯಿದ್ರು, ನನಗೊಂದು ಕ್ಯಾರಿಯರ್ ಊಟ ತರಿಸೋರು, ಅಷ್ಟು ಇಷ್ಟಪಡೋರು. ರೀಸೆಂಟಾಗಿ ತೀರ್ಕೊಂಡ್ರ ಇವರು SP ವೆಂಕಟೇಶ್ ಅವ್ರದ್ದು ನಾನು ಒಂದು ಪಿಕ್ಚರ್ ಮಾಡ್ತೇನೆ, ಮುದ್ದಿನ ಕಣ್ಮಣಿ ಅಂತ. ಆ ಟೀಮಲ್ಲಿ ಎಲ್ಲರೂ ಇನ್ಕ್ಲೂಡಿಂಗ್ ಡೈರೆಕ್ಟ್ರು. ನಾನು ಅವಾಗ ತುಂಬ ಚಿಕ್ಕ ಹುಡುಗನ ಇದ್ದ, ಮುದ್ದಾಗಿ ಇದ್ದೆ, ಎಲ್ಲರಿಗೂ ಇಷ್ಟ ಆಗ್ತಾಯಿರ್ತಿತ್ತು. ಆ ಡೈರೆಕ್ಟ್ರು ನನಗೆ ನನ್ನ ಮಿಕ್ಸರ್ ಮೇಲೆ ಕೈ ಇಟ್ಕೊಂಡಿದ್ರೆ ಅವರೇ ಬಿಸ್ಕೆಟ್ ತಿನ್ನಿಸೋದು, ಚಾಕ್ಲೇಟ್ ತಿನ್ನಿಸೋದು. ನೀನು ಕೈ ಎತ್ಬೇಡ, ನೀನು ಕೈ ಎತ್ಬೇಡ, ಅಲ್ಲಿರಲಿ ಕೈ ನಾನು ತಿನ್ನಿಸ್ತೀನಿ ತಿನ್ನಿಸೋದು. SP ವೆಂಕಟೇಶ್ ಎವ್ರಿ ಡೇ ನನಗೆ ಬಂದು ಇಲ್ಲೊಂದು ಮುತ್ಕೊಬಿಟ್ಟೆ ಕೆಲಸ ಮಾಡೋರು. ಬೆಳಿಗ್ಗೆ 7 ಗಂಟೆ ಕಾಲ್ ಶೀಟ್ ಬಂದು ಕ್ಲೀನಾಗಿ ಎಲ್ಲರೂ ಪಟ್ಟೆಲ್ಲ ಹೊಡ್ಕೊಂಡು ಎಲ್ಲ ಗಮ್ ಅಂತ ಬರೋರು. ಅನ್ಫಾರ್ಚುನೇಟ್ಲಿ ಈಸ್ ಅ ಫೈನೆಸ್ಟ್ ಮ್ಯೂಸಿಕ್ ಡೈರೆಕ್ಟ್ರು, ವಿ ಮಿಸ್ಡ್ ಹಿಮ್. ಸೊ ಅವ್ರಿಗಂತ ನನ್ನ ಲೈಫಲ್ಲಿ ಯಾರ್ಯಾರು ನನ್ನ ಸ್ಟೆಪ್ಸ್ಗೆ ಕಾರಣ ಆಗಿರೋ ಎಲ್ಲ ಮ್ಯೂಸಿಕ್ ಡೈರೆಕ್ಟರ್ಸ್ಗೆ, ಎಲ್ಲ ಡೈರೆಕ್ಟರ್ಸ್ಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್.